ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿ ತಗ್ಲಾಕೊಂಡಿದ್ದ ನಟಿ ಹೇಮಾಗೆ ಖಾಕಿ ನೋಟಿಸ್ ಕೊಟ್ಟಿದೆ. ನಾಳೆಯೇ ವಿಚಾರಣೆಗೆ ಹಾಜರಾಗುವಂತೆ ಸಿಸಿಬಿ ಬುಲಾವ್ ನೀಡಿದೆ. ಇಷ್ಟಾಗ್ತಿದ್ದಂತೆ ನಟಿ ನೌಟಂಕಿ ಆರಂಭಿಸಿದ್ದಾರೆ. ಇದರ ನಡುವೆ ರೇವ್ ಪಾರ್ಟಿಯ ಮತ್ತಷ್ಟು ಇನ್ಸೈಡ್ ಅಕ್ರಮಗಳು ಇವತ್ತು ಬಯಲಾಗಿವೆ. ಎಣ್ಣೆ ಇತ್ತು, ಡ್ರಗ್ಸ್ ಇತ್ತು, ಹುಡುಗಿಯರನ್ನ ಪೂರೈಸಿ ಲೈಂಗಿಕ ಮಸ್ತಿಗೂ ಅವಕಾಶ ಕೊಟ್ಟಿದ್ರು. ಲಕ್ಷ ಎಂಟ್ರೆನ್ಸ್ ಫೀಸ್ ವಸೂಲಿ ಮಾಡಿ ಪಾರ್ಟಿ ಆಯೋಜಿಸಿದ್ದ ಕಿರಾತಕರು ಬೆಟ್ಟಿಂಗ್ ದಂಧೆಯನ್ನು ನಡೆಸಿದ್ರಂತೆ. ರೇವ್ ಪಾರ್ಟಿಯಲ್ಲಿ ಬೆಟ್ಟಿಂಗ್ ದಂಧೆ. ನಟಿ ಹೇಮಾ ಬಂಧಿಸದಂತೆ ಖಾಕಿಗೆ ಒತ್ತಡ. ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಜಿಆರ್ ಫಾರ್ಮ್ ಹೌಸ್ ರೇವ್ ಪಾರ್ಟಿ ಸಂಬಂಧ ಹಲವರನ್ನ ಬಂಧಿಸಿರೋ ಸಿಸಿಬಿ ನಟಿ ಹೇಮಾ ಸೇರಿದಂತೆ ಹಲವರಿಗೆ ನೋಟಿಸ್ ನೀಡಿದೆ. ಪಾರ್ಟಿಯಲ್ಲಿ ಎಣ್ಣೆ ಜೊತೆ ಡ್ರಗ್ಸ್ ಕೂಡ ಪೂರೈಕೆ ಆಗಿತ್ತು ಅನ್ನೋದು ಈಗಾಗಲೇ ಗೊತ್ತಾಗಿತ್ತು. ಹೊಸ ವಿಷಯ ಅಂದ್ರೆ ಐಪಿಎಲ್ ಬೆಟ್ಟಿಂಗ್ ಹಾಗೂ ಆಂಧ್ರ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಸಂಬಂಧವೂ ಬೆಟ್ಟಿಂಗ್ ನಡೆದಿರೋದು ಗೊತ್ತಾಗಿದೆ. ಬಂಧಿತ 5 ಆರೋಪಿಗಳ 7 ಬ್ಯಾಂಕ್ ಅಕೌಂಟ್ ಅನ್ನ ಸಿಸಿಬಿ ಅಧಿಕಾರಿಗಳು ಫ್ರೀಸ್ ಮಾಡಿತ್ತು. ಅದರಲ್ಲಿದ್ದ 86 ಲಕ್ಷ ಹಣವು ಫ್ರೀಸ್ ಆಗಿದೆ. ನಾಳೆ ವಿಚಾರಣೆಗೆ ಹಾಜರಾಗ್ತಾರಾ ನಟಿ ಹೇಮಾ? ಪಾರ್ಟಿಯಲ್ಲಿ ಭಾಗಿಯಾಗಿ ಕಳ್ಳಾಟವಾಡಿದ್ದ ನಟಿ ಹೇಮಾ ಡ್ರಗ್ಸ್ ಸೇವಿಸಿರೋದು ಕನ್ಫರ್ಮ್ ಆಗಿತ್ತು. ಹೀಗಾಗಿ ಮೇ 27ರಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಫಾರ್ಮ್ ಹೌಸ್ ಮಾಲೀಕ ಗೋಪಾಲ್ ರೆಡ್ಡಿಗೂ ನೋಟಿಸ್ ಹೋಗಿದೆ. ನೋಟಿಸ್ ಕೈ ಸೇರ್ತಾ ಇದ್ದಂತೆ ಸಿಸಿಬಿಗೆ ಸಾಲು ಕರೆಗಳು ಬರ್ತಿವೆಯಂತೆ. ಎಲ್ಲವೂ ವಿವಿಐಪಿ ಹಾಗೂ ಪ್ರಭಾವಿ ರಾಜಕಾರಣಿಗಳ ಕರೆಗಳಾಗಿದ್ದು ಹೇಮಾ ಮತ್ತು ಗೋಪಾಲ್ ರೆಡ್ಡಿಗೆ ತೊಂದರೆ ಕೊಡದಂತೆ ಸಲಹೆ ನೀಡುತ್ತಿದ್ದಾರಂತೆ. ಆದರೆ ಸಿಸಿಬಿ ಮಾತ್ರ ಇದಕ್ಕೆ ಸೊಪ್ಪು ಹಾಕಿಲ್ಲ. ಇನ್ನು ನಾಳೆ ಹೇಮಾ ವಿಚಾರಣೆಗೆ ಹಾಜರಾಗದಿದ್ರೆ ನಾಳೆ ಸಂಜೆಯೇ ಮತ್ತೊಂದು ನೋಟಿಸ್ ನೀಡಲಾಗುತ್ತೆ. ಪಾರ್ಟಿಗೆ ಪೂರೈಕೆ ಆಗಿತ್ತು ವೆರೈಟಿ ಡ್ರಗ್ಸ್. ಇನ್ನು ಬಂಧಿತ ಡ್ರಗ್ ಪೆಡ್ಲರ್ ಸಿದ್ದಿಕ್ ಮತ್ತು ನಾಗಬಾಬು ಪಾರ್ಟಿಗೆ ಡ್ರಗ್ಸ್ ಖರೀದಿ ಮಾಡಲು ನಡೆಸಿರುವ ಸಂದೇಶವೊಂದು ಪತ್ತೆಯಾಗಿದೆ. ಇದೇ ಸಂದೇಶದ ಜಾಡು ಹಿಡಿದಿರೋ ಸಿಸಿಬಿ ಡ್ರಗ್ಸ್ ಸರಬರಾಜು ಮಾಡಿದ ಆರೋಪಿಗಳಿಗೂ ಬಲೆ ಬೀಸಿದೆ. ಪಾರ್ಟಿಯಲ್ಲಿ ಮೆಥಾಫೈಟೈನ್, ಎಂಡಿಎಂಎ, ಚರಸ್, ಕೊಕೇನ್, ಹೈಡ್ರೋ ಗಾಂಜಾ ಎಕ್ಸ್ಟೇಸಿ ಪಿಲ್ಸ್ ಹೀಗೆ ಎಲ್ಲ ಮಾದರಿಯ ಡ್ರಗ್ಸ್ಗಳನ್ನ ಪೂರೈಸಿರೋದು ಬಯಲಾಗಿದೆ. ಪ್ರಜ್ವಲ್, TV9 ಬೆಂಗಳೂರು.